ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ವ್ಲಾಗ್ಸ್ ಆ್ಯಂಡ್ ರೆಸಿಪಿ. ಈಗ 12 ಆಗೈತ್ರಿ. ಮನೆ ಕೆಲಸ ರಗಡೆ ಆಗಿತ್ತು. ಯಾಕಂತಂದ್ರೆ 2 ಥರ ಅಡುಗೆ ನೋಡ್ರಿ ನಮ್ಮ ಮನ್ಯಾಗ. ಅದಕ್ಕಾಗಿ ಅಜ್ಜಿ ಬಂದರು. ಅಜ್ಜಿ ಬಂದ ಸಂಬಂಧ ಇನ್ನು ಅವ್ರಿಗೆ ಇಡ್ಲಿ ಹಾಕಿಕೊಟ್ರತ್ತಂತೇಳಿ ಬಿಸಿ ಮಾಡತ್ತಿದ್ನಿ. ಇಡ್ಲಿ ಅಲ್ಲ, ಸಾಂಬಾರು ಬಿಸಿ ಮಾಡತ್ತಿದ್ನಿ. ಅವ್ವ ಬಾಂಡೆ ನೋಡ್ರಿ, ಇಷ್ಟು ಬಾಂಡೆ ಪರಿಸಿರ್ಸೋದು, ಈ ಇಡ್ಲಿ ಪಡ್ಡ ದೋಸೆ ಆಕಾರ ಮಾಡ್ತೇವೆ ನಮ್ಮ ಕತೆ. ಮತ್ತು ಇಲ್ಲಿ ಅಜ್ಜಿ ಏನೋ ತೊಗೊಂಬಂದಾರ. ಏನಂತ ಹೇಳಿ ಗೆಸ್ ಮಾಡಿರಿ. ಏನಂತ ಹೇಳಿ ಗೆಸ್ ಮಾಡಿರಿ ನೋಡೋಣ. ತೋರಿಸ್ತೇನೆ ರೀ ಆಮೇಲೆ. ಬೆಣ್ಣಿಗೆ ಕೊಟ್ಟಾರಲ್ರಿ, ಎಷ್ಟು ರೊಕ್ಕ ಇಸ್ಕೊಂಡು ತೊಗೊಂಡ್ರಿ ಅಜ್ಜಿ ರೀ. ಇವು ಬೆಣ್ಣಿಗೆ ರೊಕ್ಕ ಇಟ್ಟು ಕೊಟ್ಟು ಇಸ್ಕೊಂಡ್ರಿ ಅವ್ರ? ರೊಕ್ಕ ಇಸ್ಕೊಲ್ಲ ಅಂದ್ರೆ ಹಾಂ ಬೆಣ್ಣೆ ರೊಕ್ಕ ಕೊಟ್ರೆ ತಗೋ ಕುಡಿದ್ರೆ ಬೆಣ್ಣೆ ಅಂದ್ರಿ. ಹಾಂ ರೀ. ಹಾಂ ರೊಕ್ಕ ಕೊಟ್ರೆ ತಗೊಂಡು ನಾ ಏನಾರ ಮಾಡ್ಕೊಡ್ತೀನಿ. ಎಷ್ಟಕ್ಕೊಂದು ಬೆಣ್ಣೆ ಐತೆ ನೋಡ್ರಿ ಪಾಪ. ನಿನ್ನಿದು ಮನೆದು ಹ್ಞೂ 2 ದಿನದ್ರಿ. ಮಂಗಳಾರ ದಿನದ್ದು ಮಂಗಳಾರ ಕಡಿತಾಳ, ಕಡಿತ ಶುಕ್ರವಾರ 2 ದಿನ ಮಿತ್ರ ಹೇಳ್ತಾಳ, ಇದನ್ನ ಹೇಳ್ತಾಳ, ಎಲ್ಲ ಮುಂದೆ ಕಡೆ ಕೊಡ್ತಾಳ. ಅದಕ್ಕೆ ರೊಕ್ಕ ತಗೊಳಂಗಿಲ್ಲ. ರೊಕ್ಕ ತಗೊಂಡಿಲ್ಲ ಏನೋ ಅಂತಾರಲ್ರಿ ಅದಕ್ಕೆ. ದೇವ್ರು ಎಮ್ಮಿ ಬಿಟ್ಟು ಅಂತ ಏನೋ ಅಂತಾರಲ್ಲ ರಜೆ. ಅದಕ್ಕೆ ಇದು ಮಾಡಿದ್ರೆ ಹಾಂ ಯಾಕ ರೊಕ್ಕ ತಗೊಂಗಿಲ್ರಿ. ಹಾಲು ಕೊಟ್ಟರು ನನಗೆ ಹಂಗೆ ಕೊಡ್ತಾಳ. ಹೌದ್ರಿ. ಮಂಗಳಾರ ದಿನ ಶುಕ್ರವಾರ ದಿನ ಸಂಜೆ ಕೊಡ್ತಾಳ. ತೋರಜ್ಜಿ ಇಡ್ಲಿ ತಗೋರಿ. ಇಡ್ಲಿ ಮಾಡಿ ಏನು ತಿಂದು ಬಂದ್ರೆ? ಉಪ್ಪಿಟ್ಟು ಮಾಡಿದ್ವಿ. ಇಡ್ಲಿ ಇದ್ರಾಗ ಹಾಕೊಂಡು ತಿನ್ರಜ್ಜಿ. ಚಲ್ಬೇಡ್ರಿ ಅದನ್ನ ಸಾರು. ಮತ್ತು ಇದನ್ನ ಮಾಡಿ ಅದಕ್ಕೆ ನಿನ್ನೆ ಕೊಟ್ಟಾಳ. ನಿನ್ನೆ ಬರ್ದಿತ್ತ. ನಿನ್ನೆ ಬರ್ದಾಗ ನಾನು ಮತ್ತೆ ಬೇರೆ ತೆಗೆದಿಟ್ಟು ಅದಕ್ಕೆ ಬಿಟ್ಟವ. ಮತ್ತೆ ಮುಂದೆ ದಿಕ್ಷಾಕತ್ತರು. ಮತ್ತೆ ಬನ್ನಿ ಬಿಡುಗಡೆ ಬಿಟ್ಟು ಬಂದ್ರೆ ಹೊಳ್ಳಿ ಬಂದ್ರೆ ತಿಂತೀವಿ. ಬನ್ನಿ ಹೊಳ್ಳಿ ಹೋಗಿರೇನ? ನಾಳೆ ಶನಿವಾರ ಆಯ್ತಾಗ ಅಲ್ಲಿ ಹೋಗಿ ಏನು ಮಾಡ್ತೀರಿ? ನಾವು ಇರೋದು ನಾವು ಹುಡ್ಕೋದು ಇನ್ನು ಹೊಳ್ಳಿ ಹೋಗೋದು. ಮನೆ ಹಬ್ಬ ಬರ್ತಾನೆ. ನನ್ನ ಹಬ್ಬ ಆಗ್ಯಾಡ್ದು ಸತ್ ಹೇಳ್ರಜ್ಜಿ. ಅಲ್ರಿ ಹಬ್ಬ ಬರ್ತಾನಂದ್ರಿ ನೀವು. ಹಬ್ಬ 2 ದಿನ ಸತ್. ಈಗ ಹೊಳ್ಳಿ ಹುಣ್ಣಿಮೆ ಆತ, 15 ದಿನ ಆತ ನೋಡ್ರಲ್ಲೇ. ಅಲ್ಲಿ ಹೋಗಿ ಏನು ಮಾಡ್ತೀರ? ಇಲ್ಲಿ ಹುಡುಗಿ ಜೊತೆ ಇಲ್ಲೇ ಇದ್ರೆ ಮುಗಿದು ಹೋಗತ್ತಲ್ಲ. ನೀರು ಕುಡ್ತೀರಿ ಕೊಡ್ಲಿಕ್ಕಂದ್ರೆ ಕರಾನ ಹಳ್ಳ್ಯಾಗ ಚಲೋ ರಜ್ಜಿ. ಕಟ್ಟಿ ಹಾಳು ಮಾಡಿ ಹೋಗ್ತೀನಿ. ನಾ ಇದ್ರ ಕಟ್ಟಿ ಮ್ಯಾಗ ಕುಂತ ಆದ್ರೆ ಎದ್ಕೊರಿಜ್ಜಿ ಇದು ಆ ಚಟ್ನಿ ಅಂದ ಆಗ್ಬಿಡ್ತ್ರಿ ಅದ. ಇದನ್ನ ಮಾಡ್ತಾರ. ಮೊನ್ನೆ ಕೂಡ ನೆತ್ತಿದ್ ಬೆಣ್ಣೆ ಕಾಸಿದ್ದು ಚಿಕನ್ ಬಂದಿನ ಕಾಸಿದ್ ಐತಿ. ಹೌದ್ರಿ. ಕಾಸಿದನು ಬ್ಯಾಡ ಹಾಂ ರೀ ರಾತ್ರಿ. ಈಗ ಇದೇಗ ಫುಲ್ ಇನ್ನು ತೊಳೆದ ಏನು ಹಾಕ್ಯಾನ ನೋಡ್ರಿ ನೀರ. ಏನಂದ್ರೆ ಹ್ಞೂ ರೀ. ಇಲ್ಲಿ ನೋಡ್ರಿ ಇದು ಏನಂದ್ರೆ ಹೀರಿಕಾಯಿ ಎಣ್ಣೆಗಾಯಿ ನೋಡ್ರಿ ಇದು. ಇನ್ನು ರೊಟ್ಟಿ ಮಾಡಿದ್ರಿ. ಈಗ ಹರಿಯಾಗಿ ಇಡ್ಲಿ, ಮಧ್ಯಾಹ್ನ ರೊಟ್ಟಿ, ಸಂಜೆ ಮಾತಾಡಿ ನನಗೆ ರಗಡಾಗಿ ಹೋಗ್ಬಿಡ್ತೈತೆ. ಯಾಕಂದ್ರೆ ಕಂಟಿನ್ಯೂ 3 ಟೈಪ್ ಅಡಿಗೆ ನೋಡ್ರಿ. ಈ ಬೆಲ್ಲ, ಒಂದು ಸ್ವಲ್ಪ ಹಸಿ ಶುಂಠಿ, ಆನಂತರ ಬೆಲ್ಲ ಆ್ಯಂಡ್ ಚಾಪುಡಿ ಎಲ್ಲ ಹಾಕಿ ಈಗ ಕುದಿಸಿದನು. ಇನ್ನೂ ಸ್ವಲ್ಪ ಹಾಕ್ತಾನು. ಆನಂತರ ಈಗ ಇದು ಕಟ್ ಹಾಕತ್ತಾನ ನೋಡ್ರಿ. ನನ್ನ ಕೆಲಸ 2 ಗಂಟೆ ಆದರೂ ಮುಗಿಯೋದಿಲ್ಲ. ಹೀಗೆ ನೋಡಿರಿ ನಮ್ಮ ಕೆಲಸ. ಇಲ್ಲಿ ನೋಡಿ ಕುಡೀರಿ ಬೆಲ್ಲ ಚಾ, ಬೆಲ್ಲ ಚಾ, ಬೆಲ್ಲ ಚಾ, ಕುಡೀರಿ ಬೆಲ್ಲ ಚಾ, ಬೆಲ್ಲ ಚಾ.
ಮೆಣಸಿನ್ಕಾಯಿ ಬಿಡಾಕತ್ತಾರ ನೋಡು. ಅವ್ರೆ ಕೊಬ್ಬರಿ ಹಾಂ ಮೆಣಸಿನ್ಕಾಯಿ ಹಾಕ್ರೆ ಯಾಕೆ ಚಾ ಮಾಡಲಿ ಒನ್ನೆ ಇಲ್ಲಿ ತೋರಿ ಎಷ್ಟು ತುಂಬ ಇದೆ ಇಲ್ಲಿ ತೋರಿ ಅದು ಬೆಲ್ಲ ಚಾ ನೋಡ್ರಿ ಅಜ್ಜಿ ನೋಡು ಎಷ್ಟು ಮೆಣಸಿನ್ಕಾಯಿ ಅಂತ ಹೇಳ್ತಾರೆ. ಎಂತ ಮೆಣಸಿನ್ಕಾಯಿ ರೀ ಕೊಬ್ಬರಿ ಕಾಸ್ತಾರ ಹಾಂ ಕೊಬ್ಬರಿ ಮೆಣಸಿನ್ಕಾಯಿ ಬಿಡಾಕತ್ತಾರ. ಅವ್ರು ಏನೋ ಇದು ಮಾಡತ್ತಿರ್ಬೇಕ್ರಿ. ಹ್ಞೂ ಕೊಬ್ಬರಿ ನಮ್ಮ ಅಜ್ಜಿ ಕುಕ್ಕಿಂಗ್ ಚಾನಲ್ ನೋಡ್ತಿದ್ದಾರೆ. ಕೊಬ್ಬರಿ ಮೆಣಸಿನ್ಕಾಯಿ ನೋಡಿ ಹಾಂ ರೀ ಒಗ್ಗರಣೆ ಹಾಕಿದ್ರು. ಈ ಹಸಿ ಮೆಣಸಿನ್ಕಾಯಿ ಇರ್ತಾವಲ್ರಿ ನಾ ಹಸಿವನ್ನ ರೀ ಕೆಂಪನ್ನವ್ರೆ ಅವನ್ನ ಹುರಿಬೇಕಂತ್ರೆ ನೀರ ನೆನ್ನಿಡ್ಬೇಕಂತ ಈ ಇದ್ರ ಗಂಟೆ ಮಸ್ತ್ ಮಾಡ್ತಾವ್ರಿ ಅದನ್ನ ಹಿಂಡಿ ಇಲ್ಲ ಗೊತ್ತು ಮನೆ ಇಲ್ಲಿ ಹೇಳ್ತಾನೆ ನೋಡ್ರಿ ಇಂಥ ನೋಡ್ರಿ ಅಜ್ಜಿ ಹೇಳು. ನಂತರ ಈಗ ಏನದು ಟೊಮೆಟೊ ನೋಡ್ರಿ ಕೆಂಪು ಮೆಣಸಿನ್ಕಾಯಿ ಗ್ರೀನ್ ಚಿಲ್ಲಿ ರೆಡ್ ಚಿಲ್ಲಿ ಬೆಲ್ಲದ ಚಾ ಎಷ್ಟು ಮಸ್ತ್ ಆಗೈತೆ ಅಂದ್ರೆ ಕುಡ್ರಿ ಹೆಚ್ಚು ಬೆಲ್ಲದ ಚಾ ಕುಡಿಬೇಕಂತ್ರಿ ಸಕ್ರೆ ಕುಡಿಬೇಡ ಅಂತ ನೋಡ್ರಿ ಅಜ್ಜಿ. ಹಾಂ ರೀ ಸಕ್ರಿದು ಒಟ್ಟ ಕುಡಿಬೇಡದಂದ್ರೆ ಬೆಲ್ಲದ ಚಾನ ಕುಡಿಬೇಕಂತ್ರಿ. ಒಡೆದಲ್ರಿ ಇಲ್ಲಿ ನೋಡ್ರಿ ಇಲ್ಲೇ ಐತೆ ಒಡೆದಲ್ರಿ. ಹಾಂ ಒಡೆದಲ್ರಿ ಇಲ್ಲೇ ಐತೆ ನೋಡ್ರಿ ಒಡೆದಲ್ರಿ. ಅದನ್ನು ನಾನು ಆ ಬೆಲ್ಲ ಕುದಿರ್ತದಲ್ರಿ ಅಜ್ಜಿ ಚಾದಾಗ ಡೈರೆಕ್ಟ್ ಹಾಲು ಹಾಕಿರೋ ಹೊಡಿತೈತ್ರೆ ಬೆಲ್ಲ ಮತ್ತು ಚಾ ಪುಡಿ ಒಂದು ಸ್ವಲ್ಪ ಹಸಿ ಶುಂಠಿ ಹಾಕಿ ಕುದಿಸ್ಬೇಕು. ಚಾ ಕುದಿಸಿದ ನಂತರ ಒಂದು ಕಡೆ ಹಾಲು ಬಿಸಿ ಇಟ್ಕೋಬೇಕು ಅಜ್ಜಿ. ಬಿಸಿ ಹಾಲು ಹಾಕಿರಿ ಏನಾಗೋದಿಲ್ಲ ರೀ. ಹಾಂ ಹೊಡೆದಲ್ರ ಮತ್ತು ಹೊಡೆದಲ್ರಿ ಅಜ್ಜಿ ರೀ ಜಾತ್ರೆಗೆ ಹೋಗುಣ್ರಿ. ನಮ್ಮ ರಿಯಾಕ್ಷನ್ ನೋಡ್ರಿ ಅಜ್ಜಿದ ಜಾತ್ರೆಗೆ ಅಲ್ರಿ ಯಾಕ್ರಿ ಹೊಲಕ್ರಿ ಜಾತ್ರೆಗೆ ಹೋಗೋರು ಹೊಲಕ್ಕೆ ಹೋಗೋರು ಆಪ್ಷನ್ ಅಜ್ಜಿದು. ನಾವು ಜಾತ್ರೆ ಹೋಗ್ತೀವಿ ಅಜ್ಜಿ ಹೊಲಕ್ಕೆ ಹೋಗ ಅದ್ರ ನಾನು ಒಂದ್ರೆ ನಮ್ಮನ್ನ ಸಂಜೆ ಹೋಗಿ ಇಳಿಸ್ರೇಟ ಗಾಡಿ ಮ್ಯಾಗ ಹೋಗಿ ಅದಕ್ಕೆ ನಮ್ಗೆ ಚಾಲೆಂಜ್ ಇಟ್ಕೊಂಡ ಅವ್ರಪ್ಪ ರೀ ಸಮಯ ವ್ಯಾಪಾರ ಆಕೆ ಅಜ್ಜಿ ಬಂದ್ರು ಹೊಲಕ್ಕೆ ಅಂತ ಕರಿಯಾಕಿ ಜಾತ್ರೆ ಬರೋದಿಲ್ಲ ಅಂತಂದ ನಾ ಕರ್ಕೊಂಡು ಹೋಗ್ಕೊಂಡು ಅಂದದಕ್ಕೆ ಚಾಲೆಂಜ್ ಇಟ್ಟಾರ ನೋಡುನು ಅಂತೇಳಿ. ಹಾಂ ಆಕೆ ಹೋಗಿ ಹೊಲಕ್ಕೆ ಹೋಗ್ಕರಂತ ಅಂದಾಳು ನೀ ಜಾತ್ರೆ ಹೋಗ್ಕರ ಅಂದಿರ್ ಕರೆ ಆಕೆ ಹೊಲಕ್ಕೆ ಹೋಗ್ಕರಂತ ಅಂತ ಹೇಳ್ತಾರ. ಬರ್ರಿ ಹೋಗಿ ನಾವು ಮಣ್ಣು ಎಡಿ ಕೊಟ್ಟ ಕಾಯಿ ದೊಡ್ಸ್ಕೊಂಡ್ ಬಂದವ್ರೆ ಇನ್ನಟ್ಟು ಹೋಗ್ಬಿಡ್ತು ಹೋಗುಣ್ರಿ ಸಂಜೆ ಹೋಗ್ತದ. ಫುಲ್ ಗದಲ್ರಿ ಹೆಂಗಂದ್ರೆ ನೀವು ಭಾಳ ಗದ್ಲು ಜಾತ್ರೆ ಗದ್ಲು ಬಾಳ್ರಿ. ಭಾಳ ಗದ್ಲು. ಹಾಂ ಸಾಮಾನ್ಯವಾಗಿ ಚೈನ್ ಕಳಿತು ನೋಡ್ರಿ ಅಜ್ಜಿ ಕಾಲಾನ್ ಚೈನ್. ಮೊನ್ನೆ 5,000 ರೂಪಾಯಿ ಕೊಡ್ತವನ್ರಿ. ಹಾಂ ಮೊನ್ನೆ ಅಂದ್ರು ಈಗ ಹುಳ್ಳಿ ಉಕ್ಕಿ ಮ್ಯಾಗ ತಂದಿತ್ತು ನೋಡ್ರಿ. ಹಾಂ ಹಾಂ ರೀ ಒಂದ್ ಬಲ್ಲ ಎಡಗಡೆ ಚೈನ್ ಹೋಗ್ಬಿಡ್ತ್ರಿ. ಎಲ್ಲಿ ಸಿಗ್ತೈತೆ ಅಂದ್ ಎಲ್ಲೈತೆ ಅಂದ್ರ ಹೊಸೂರ ಬಿಟ್ಟು ಬಂದನಂತ ಊರ ಬಿಟ್ಟು ಬಂದನಂತ ಹೇಳ್ತಾಳ್ರಿ. ಸುಳ್ಳ ಹೇಳ್ತಾಳ್ರಿ. ಹಾಂ ಸುಳ್ಳ ಹೇಳ್ತಾಳ್ರಿ. ಈಗ ಅವತ್ ನಾನು ಹಾಕತ್ತನ ಬೂಟ್ನೊಳಗ್ರೆ ಬೂಟ್ ಹಾಕತ್ತಾರ ನೋಡಿದನ್ ಅವಾಗ ಅಲ್ಲೇ ಹೊಳೆ ಬರ್ಕೊಡ್ದ ಚೈನ ಇಲ್ಲಿ ಬರ್ಕೊಡ್ದ ಇಲ್ಲೇ ಇಲ್ರಿ ಅದ್ ಅಲ್ಲೇ ಬಿದ್ದತ್ರಿ ಇಲ್ಲಿ ಗದ್ದಲ 2,500 ರೂಪಾಯಿ ಹೋದ್ ನೋಡ್ರಿ. ಒಟ್ಟು 5,000 ರೂಪಾಯಿ ಹೋದಂಗ್ರಿ. ಇನ್ನು ಅದನ್ನ ಆ ಚೈನ ಎಷ್ಟು ಕಡಿಮೆ ಹಿಡಿತಾರ್ರಿ ಅದನ್ನ. ಹ್ಞೂ ಅದಾರಿ ಕಡಿಮೆ ಅದ ಹಳ್ಳಿ ಬಂಗಾರ ಅಂತ ಅರ್ಧಕ್ಕರ್ಧ ರೇಟ್ ಮಾಡ್ತಾರ್ರಿ ಅವನು. ಈಗ 2,500 ರೂಪಾಯಿ ಐತಂತ ತಿಕ್ಕೋರೆ ಅದ್ರಾಗ ಒಂದು 1,200 ರೂಪಾಯಿ ಅಷ್ಟು ಹಿಡಿತಾರ ನೋಡ್ರಿ ಚೈನಕ್ಕೆ. ಸರಿನ ಮೊನ್ನೆ ತಂದತ್ರಿ ಈಗ ಹೋದ್ ನೋಡ್ರಿ ಚೈನ್. ಹ್ಞೂ ಮೊನ್ನೆ 5,000 ರೂಪಾಯಿ ಕೊಡ್ತಾರ. ಹ್ಞೂ ರೀ ಹಳಿದು 2,000 ರೂಪಾಯಿ ಆಯ್ತು. ಹಳಿ ಚೈನ್ ರೀ ಅವು ಎಷ್ಟೋ ಹಳಿದು 2,000 ರೂಪಾಯಿ ಆಯ್ತು ರೀ. ಹೊಸದಕ್ಕೆ ಹೊಸ ಕೊಟ್ಟು 3,000 ರೂಪಾಯಿನೂ ಕೊಟ್ಟು ನೋಡು ಮಾಡೋ ಮಜೂರಿ ಇದು ಎಲ್ಲ ಹಿಡ್ದಾರೆ ಆಚೆ ಖಾಲಿ ಹೋತ್ ನೋಡ್ರಿ ರೊಕ್ಕ. ಹ್ಞೂ ರೀ ಈಗ ಕಾಲ ಕರಿದಾರ ಹಾಕೇನ್ರಿ ಮತ್ತೆ ಅದಕ್ಕೆ ಇವು ಎಲ್ಲ ಕಳ್ಕೊಂಬಂದಿರ್ತಾವ ನೀವು ಅನ್ನತಾರ್ರಿ ಅವ್ರ. ಏನ್ರಿ ಚೇ ಕೊಂಡಿ ಐತ್ರಿ ಕಾಮೆಂಟ್ ಮಾಡಿ ಹೇಳೋ ಕೈಲಿ ಅದ್ ಏನೋ ತೆಗದಾಡ್ರಿ ಹೊಳ್ಳಿ ಹಾಕಿದಂತ್ರ ನಾ ಅಟ್ ಗದ್ದಲ ಹಂಗೆ ಕಳಿತಂತ ನನಗೆ ಹತ್ತಿದ್ರಿ ಅದು ಚೈನಿದು ಅಟ್ ಗದ್ದಲ ಹೋಗ್ರಿ ಹೆಂಗೈತೆ ಮನಿ ಬಂದ್ ನೋಡ್ರಿ ಅಷ್ಟು ಗದ್ದಲ ಪೂರ್ತಿ. ಹ್ಞೂ ಯಾರ ರಾತ್ರಿ 9 ಗಂಟೆ ಐತ್ರಿ ನಾವ್ ಬರ್ಕೊಡ್ದ ಅವಾಗ ಅಲ್ಲಿ ಹಳ್ಳಿ ಹುಡ್ಕುದ್ರಿ ತಳಗದ್ ಹೋಗಿ ನೋಡಿದ್ವಿ ಸಿಗ್ಲೇ. ಹಾಂ ಹಾಂ ರೀ ಜಾತ್ರೆ ಆಯ್ತು ನೋಡ್ರಿ ಅದಕ್ಕೆ ಬೋನ್ ಎತ್ತಲ್ ನೀವು ಹಚ್ಚಿದ್ ನಾ ಎತ್ತಲಿಲ್ಲ. ಹೌದು ಹಿಂಗ ಹಾಂ
ರೊಟ್ಟಿ ಮಾಡ್ರಿ ಜೇಂಗಾರ ಈಗ ಎರಡೇವ ಏನು ಬೇಡ ನಾನು ಉಣ್ಣೋದಿಲ್ಲ ಅಲ್ರಿ ಹೀರಿಕಾಯಿ ಎಣ್ಗಾಯಿ ಮಾಡ್ಯಾನ್ರಿ ರೊಟ್ಟಿ ಮಾಡ್ಕೊಂಡೆ ಚೆಂಕ ಉಂತೀನಿ ನೋಡಿ ಸಂಸ್ಕೆ ಹೋಗ್ತೀರಿ ಊಟ ಮಾಡಿದ್ರು ಹರಿಯಾಗ ಉಪ್ಪಿಟ್ಟು ತಿಂದ್ರಿ ಇಡ್ಲಿ ತಿಂದಿರಿ ಒಂದ್ ರೊಟ್ಟಿ ತಿನ್ನೋದ್ರಿ ನಮ್ಮಪ್ಪ ಬರ್ತಾನ ನಾನು ಕುಸ್ತಿ ನೋಡಾಕ ನಾ ಏನು ಬರುವಾಗ ಯಾಕೆ ಅವ್ರು ಮಾಡಿ ಏನಾದ್ರು ಮಾಡ್ತಿದ್ವಿ ನಾವು ನಾನು ಮಾಡು ನಾವು ಊಟಕ್ಕೆ ಅವಾಗ ಚೆಂಕ ಉಣ್ತೀನಿ ನೋಡಿ ಏನೋ ಉಣ್ಣೋದಿಲ್ಲ ಈಗ ಉಪ್ಪಿಟ್ಟು ಮಾಡ್ಕೊಂಡು ತಿಂದು ಉಪ್ಪಿಟ್ಟು ತಿಂದು ಬಂದಿರಿ ಉಪ್ಪಿಟ್ಟು ಮಾಡ್ಕೊಂಡು ತಿಂತಾರೆ ನೀರು ರೊಟ್ಟಿ ಪಲ್ಯ ಮಾಡಿ ಬಿಡ ಅಂತ ಉಪ್ಪಿಟ್ಟು ಮಾಡಿದೆ ಹಾಂ ತಿಂದು ಚಾ ಮಾಡ್ಕೊಂಡು ಕುಡಿದು ಹಾಂ ಒಂದು ಗಂಟೆ ಆದಾಗ ರೊಟ್ಟಿ ಮಾಡ್ತೀನಿ ಏನು ರಜ್ಜಿ ನಮ್ಗೆ ಹಾಲು ಬೇಡ ಅಂತ ಹೇಳಿ ಹಾಂ ರೀ ಹಂಗೆ ಒಂದು ಶಿಸ್ಕೊಂಬಂದು ಚಾ ಮಾಡ್ಕೊಂಡು ಮತ್ತೆ ಹಾಲು ತಗೊಂಡು ಏನು ಮಾಡ್ತೀನಿ ಜರ್ಕಡೆ ನೀವು ಅವತ್ತು ದೇವ್ರಿಗೆ ಹೋಗ್ಬೇಕಲ್ಲೋರಿ ನಮ್ಮ ಜಾಲಿಕಟ್ಟಿ ಬಸವನಗರಕ್ಕೆ ಕಾರ್ತಿಕ ಮಾಸಿ ಅಂತ ಹೋಗಿದ್ರಿ ಒಂದು ಗಂಟೆ ಆದ್ರಿ ರೊಟ್ಟಿ ಮಾಡ್ತಾನೆ ಈಗ ಮನೆ ಜಾತ್ರೆಗೆ ಹೋಗಿ ಈಗ ಹಚ್ಕೊಂಡು ಅನ್ನತೀನಲ್ರಿ 5,000 ರೂಪಾಯಿ ಕೊಟ್ಟು ಇದ್ರಾಗ ತಂದಿದ್ದಿಲ್ಲ ಗುಳ್ಳಿ ಒಕ್ಕಿದಾಗ ತಂದಿದ್ದಿಲ್ಲ ರಜ್ಜಿ ಅದನ್ನ ಇಲ್ಲೇ ಗುಳ್ಳಿ ಒಕ್ಕುವಾಗ ನೋಡ್ರಿ ಎಷ್ಟು ಹಾಂ ರೀ ಸೆಪ್ಟೆಂಬರ್ ಗುಳ್ಳಿ ಒಕ್ಕಿದ ಮ್ಯಾಗಾರೆ ಸೆಪ್ಟೆಂಬರ್ ಇದು ಆಗಿತ್ತು ನೋಡ್ರಿ ಒಂದು ಅದು ಚೈನ್ ಒಂದು ಹೋಗ್ಬಿಡ್ತ್ರಿ 2,500 ರೂಪಾಯಿ ಹೋಗಿ ನೋಡ್ರಿ 5,000 ರೂಪಾಯಿ ಹೋದಂಗೆ ರಜ್ಜಿ ಅದನ್ನ 5,000 ರೂಪಾಯಿನ ಹೋದಂಗೆ ಆತ್ರಿ ಜಾತ್ರೆಗೆ ಹೊಡ್ದ ಅಂದ್ರೆ ಒಂದು ಐತ್ರಿ ಅದನ್ನ ಕೊಡಾಕ್ ಹೋದ್ವಿ ಅವ್ರು ಪತ್ತಾರ ಹೆಂಗೆ ಹಿಡಿತಾರಂದ್ರೆ ಅರ್ಧ ಹಿಡಿತಾರ್ರಿ ಅವ್ರ ರೇಟ್ ಅರ್ಧ ಹಿಡಿದ್ರೆ ಮತ್ತು ನುಕ್ಸಾನ ಅದ ಆಗುದೆಲ್ಲ ಬಂಗಾರ ಬೆಳ್ಳಿ ಆತ ಪತ್ತಾರಿಗೆ ಲಾಭ ರೀ ಹಾಂ ಅವ್ರಿಗೆ ಲಾಭ ಅವ್ರೇನ್ ಮಾಡ್ತಾರ್ರಿ ಕರ್ಗಸಾಕ ಮಾಡ್ತಾರಲ್ರಿ ಜಿ ನಾವು ಏನೋ ಒಂದು ಬೆಳ್ಳಿ ಆತು ಬಂಗಾರ ಆತು ನಾವ ಖರೀದಿಸ್ಕೊಡ್ಬೇಕ್ರಿ ಅದನ್ನ ಲಾದಿ ಅದಕ್ಕೆ ಹೋಗುದಕ್ಕತ್ರಿ ಅವ್ರು ಅರ್ಧಕ್ಕೆ ಅರ್ಧ ಆ ಥರ ಹೊಲಸೈತೆ ಅದೈತಿ ಇದೈತಿ ಅಂತ ಅರ್ಧಕ್ಕೆ ಅರ್ಧ ಹೌದು ಹೌದ್ರಿ ಕರಿ ಖಾಲಿ ರೊಕ್ಕ ಹೋದು ನೋಡ್ರಿ ನನಗೆ ಆ ಕಾರ್ತಿಕ ಸ್ವಾಮಿ ಅಂತ ಬಿಡ್ಕೊಂಡು ಸಿಗ್ತಿರ್ತಾರ ಅಜ್ಜಿ ಮನ್ಯಾಗ ಕಳ್ದ ಸಿಗ್ತಾರ ಅವು ಅಲ್ಲಿ ಹಾಂ ಈಗ ನಮ್ಮ ಅಕ್ಕನ ಮಗಳದ ರಿಂಗ್ ಕಲ್ದಿದ್ರು ಮೊನ್ನೆ ಅದ ನನ್ಗುಡ್ದು ಸಿಕ್ತಿರ್ಕಿದ ಅದು ಇಕ್ಕಿದ ಹಾಕಿದೀಯ ಸಂಚಾರ ಮಟ್ಟ ಬಿಡ್ಕೊಂಡ್ರ ಸಿಗಲಿಲ್ರಿ ಅದು ಅಲ್ಲಿ ಕಳ್ದತ್ ಎಲ್ಲಿ ಸಿಗ್ಬೇಕ್ರಿ ಅದ ಸಿಗುದಿಲ್ರಿ ಇವ್ರು ನಿನ್ನೆ ಇದನ್ ತಂದಾರ್ರಿ ಒಂದಷ್ಟು ಕಡ್ಲಿ ಏನ್ ಹುಟ್ಟಿಯಲ್ಲಲ್ರಿ ಅಲ್ಲಿ ಹಾಕಾಕ ಇದನ್ ತಂದಾರ ಸೌತಿಕಾಯಿ ಬೀಜ ಒಂದೆಡ ಸೌತಿಕಾಯಿ ಬೀಜ ಮೆತ್ತೆ ಹಾಕಿರು ಮೆತ್ತೆ ಹಂಗ ಇದಕ್ಕಂತ ಹೇಳ್ರಜ್ಜಿ ಅದು ಹಾಂ ನಾಡ್ತತ್ರಿ ಅದ ಹಾಂ ಲಾಸ್ಟಕ್ಕೆ ರೀ ರೊಟ್ಟಿ ಮಾಡ್ತಾನಿದ್ರೆ ಇವತ್ತಿನ ಬ್ಲಾಗ ಇಲ್ಲಿ ಮುಗಿಸ್ತಾನೆ ರೀ ಮತ್ತು ನಾಳೆ ಲಗ್ನ ಭೇಟಿಕನು ಏನಂತಂದ್ರೆ ಒಂದು ಸ್ವಲ್ಪ ಸಾಯಂಕಾಲ ಜಾತ್ರೆಗೆ ಹೋಗೋ ಸಂಬಂಧ ಈಗ ರೊಟ್ಟಿ ಮಾಡ್ತಾನೆ ರೀ ರೊಟ್ಟಿ ಮಾಡಿ ಊಟ ಮಾಡಿ ಒಂದು ಸ್ವಲ್ಪ ರೆಸ್ಟ್ ತೊಗೊಳ್ದ ಅಟ್ ಟೈಮ್ ಆಗೈತ್ರಿ ನಿಮ್ಗೆ ಜಾತ್ರೆಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತಾರೆ ಅಜ್ಜಿರಿ ಆ ಪಿಂಗಾನಿ ಹೂ ಬರ್ತಾ ಗೊತ್ತೈತ್ರಿ ಉಪ್ಪಿನಕಾಯಿ ಹಾಕ ಅಂತವ್ರೆ ಪಿಂಗಾನಿವ್ರೆ ಮೊದಲು ಎಟ್ ಕೊಡ್ತು ಹೋಗ್ತಿದ್ರಿ ನೀವು ಉಪ್ಪಿನಕಾಯಿ ಹಾಕ್ತಾರಲ್ಲ ಬರ್ನೀರೆ ಎಟ್ ಕೊಡ್ತು ಹೋಗ್ತಿದ್ರಿ ಮೊದಲ್ರಿ ನೀವು ಕಡಿಮೆ ಹಾಂ ಪಿಂಗಾನಿ ನೋಡ್ರಿ ಪಿಂಗಾನಿ ಅಂತ ನೋಡ್ರಿ ಜೀವ ಇದ್ರ ಆನ್ಲೈನ್ದಾಗ ತರಿಸ್ಬೇಕಂದ್ರಿ 200 ಮ್ಯಾಗ 300 ಅದಾರವ ಜಾತ್ರೆಯಾಗ $100 ಕೊಡ್ತಕೊಂಡ ನೋಡ್ರಿ ಜೀವ ಹಾಂ ಈ ಕಡಿಮೆ ಹೌದು ಇವತ್ತಿನ ಹಾಂ ಹಾಂ ಈಗ ತುಟ್ಟಿಗೆ ಹೌದ್ರಿ ಅಯ್ಯ ಅಜ್ಜಿರ ಅವು ಉಪ್ಪ ನಾವು ಹಾಂ ರೀ ಅದಲ್ರಜ್ಜಿ ಈಗ ನಾವು ಉಪ್ಪು ಹಾಕ್ತವಲ್ರಿ ಉಪ್ಪು ಪ್ಯಾಸ್ಲಿ ಡಬ್ಬಿ ಹಾಕ್ತವಲ್ರಿ ಹಂಗೆ ಹಾಕ್ಬಾರ್ದಂತ್ರಿ ನೆಗೆಟಿವ್ ಎನರ್ಜಿ ಅಂದ್ರೆ ಕೆಟ್ಟ ಎನರ್ಜಿ ಇದಿರ್ತಂತ್ರಿ ವಾತಾವರಣ ಎಲ್ಲ ರೀ ನೆಗೆಟಿವ್ ಎನರ್ಜಿ ಇದ್ದದ್ದು ಅಲ್ಲೆಲ್ಲ ಹೋಗ್ರಿ ಪಾಸಿಟಿವ್ ಅಂತ ಅಂತಾರೆ ರೀ ಅಂದ್ರೆ ಕೆಟ್ಟ ಇದ್ದದ್ದೆಲ್ಲ ಹಿಂಗೆ ಯಾರ್ಗ ಏನು ಮಾಡಿದ್ದು ಹಿಂಗೆ ಎಲ್ಲ ನಮ್ಗೆ ಏನು ನಮ್ಮ ಸುತ್ತಮುತ್ತ ಏನೋ ಇದಾಗೋದು ದೃಷ್ಟಿ ಇದ್ದು ಹಾಕೋದಲ್ಲ ಅಂದ್ರೆ ಅದಕ್ಕೆ ಆದಷ್ಟು ಪಾಸಿಟಿವ್ ಬರ್ಬೇಕಂತಂದ್ರೆ ಆ ಉಪ್ಪ ಪ್ಯಾಸ್ಲಿಕ್ ಡಬ್ಬಿ ಹಾಕ್ಬಾರ್ದಂತ್ರಿ ಈ ಪಿಂಗಾಣಿ ಡಬ್ಬಿ ಒಳಗೆ ಹಾಕ್ಬೇಕಂದ್ರೆ ಅದಕ್ಕಂತ ತೊಗೊಂಬಂದು ಹುಡುಕ್ಯಾಡ್ರೆ ಇನ್ನೊಂದು ಸಣ್ಣ 2 ತೊಗೊಂಬರ್ತಾನೆ ಸಣ್ಣ ಉಪ್ಪು ಹಾಕಾಕ ಉಪ್ಪಿನಕಾಯಿ ಹಾಕಾಕ ಇವತ್ತು ತೊಗೊಂಬರ್ತಾನೆ ಜಾತ್ರೆಯಾಗ ಹಾಂ ರೀ ಬಾಯ್ ರೀ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿ ಮಸ್ತ್ ಅಂದ್ರೆ ಮತ್ತೆ ಮುಂದಿನ ಬ್ಲಾಗ್ನ ಭೇಟಿ ಹಾಕೋಣ ಬಾಯ್ ರೀ ಎಲ್ಲರಿಗೂ